ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಟಾಲಿವುಡ್ ನಟ ಅಲ್ಲು ಅರ್ಜುನ್ಗೆ ಕೋರ್ಟ್ ಸಮನ್ಸ್ ಕೊಟ್ಟಿದೆ. ಸೊ ಹೈದರಾಬಾದ್ನ ನಾಂಪಲ್ಲಿ ಕೋರ್ಟಿಂದ ನೋಟಿಸ್ ಜಾರಿ ಆಗಿದೆ. ಜೂನ್ 22ರಂದು ಖುದ್ದಾಗಿ ಹಾಜರಾಗಲು ಈಗ ಕೋರ್ಟ್ ಆದೇಶ ಕೊಟ್ಟಿದೆ. ಹೈದರಾಬಾದ್ನಲ್ಲಿ ಆಗಿರುವಂತಹ ಕಾಲ್ತುಳಿತ ಪ್ರಕರಣ ಇದು. ಟಾಲಿವುಡ್ ನಟ ಅಲ್ಲು ಅರ್ಜುನ್ಗೆ ಈಗ ಕೋರ್ಟ್ ಸಮನ್ಸ್ ಕೊಟ್ಟಿದೆ. ಅಂದರೆ ಅವರು ಹಾಜರಾಗಲೇಬೇಕು. ಈಗ ಹೈದರಾಬಾದ್ನ ನಾಂಪಲ್ಲಿ ಕೋರ್ಟಿಂದ ಈ ಒಂದು ನೋಟಿಸ್ ಬಂದಿದೆ. ಜೂನ್ 22ರಂದು ಖುದ್ದಾಗಿ ಹಾಜರಾಗಲು ಕೋರ್ಟ್ ಕೊಟ್ಟಿರುವಂತಹ ಆದೇಶ. ಚಿಕ್ಕಡಪಲ್ಲಿ ಪೊಲೀಸರಿಂದ ನಟನ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಈ ಪ್ರಕರಣದಲ್ಲಿ ನಟ ಅಲ್ಲು ಅರ್ಜುನ್ 11ನೇ ಆರೋಪಿಯಾಗಿದ್ದ. ಸೊ ಮ್ಯಾನೇಜ್ಮೆಂಟ್ಗೆ A1 ಆರೋಪಿಯಾಗಿ ಮಾಡಿದ್ದಾರೆ. ಇನ್ನು 10ನೇ ಆರೋಪಿ 2024 ಡಿಸೆಂಬರ್ 4ರಂದು ಏನು ದುರಂತ ಆಗಿತ್ತಲ್ಲ, ಒಂದು ಥಿಯೇಟರ್ ಪುಷ್ಪ 2 ವಿಶೇಷ ಪ್ರದರ್ಶನದ ಸಂದರ್ಭದಲ್ಲಿ ಕಾಲ್ತುಳಿತ ಆಗಿತ್ತು. ಮುಂಜಾಗ್ರತಾ ಕ್ರಮ ಇರಲಿಲ್ಲ ಅಲ್ಲಿ. ಸೊ ಅಲ್ಲಿ ಈ ರೀತಿಯ ದುರಂತ ಆಗಿರುವಂತಹ ಹಿನ್ನೆಲೆಯಲ್ಲಿ ನಟ ಅಲ್ಲು ಅರ್ಜುನ್ ಅವರೇ ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಡಬೇಕು ಅಂತ ಈಗ ನೇರವಾಗಿ ಕೋರ್ಟ್ ಸಮನ್ಸ್ ಜಾರಿ ಮಾಡಿದೆ. ಖುದ್ದು 22ನೇ ತಾರೀಕಿಗೆ ನೀವೇ ಹಾಜರಾಗಬೇಕು ಅಂತ ಈಗ ಕೋರ್ಟ್ ಕಡೆಯಿಂದ ಬಂದಿರುವಂಥ ಆದೇಶ. ಸೊ ಈ ಯಾಕೆ ಏನು ಎತ್ತ ಅನ್ನೋದ್ರ ಬಗ್ಗೆ ಈಗ ತನಿಖೆ ಆಗಬೇಕಾಗತ್ತೆ. ಅವರನ್ನ ವಿಚಾರಣೆಗೆ ಒಳಪಡಿಸಲಾಗತ್ತೆ. ಪುಷ್ಪ 2 ವಿಶೇಷ ಪ್ರದರ್ಶನದ ಸಂದರ್ಭದಲ್ಲಿ ಅದು ದೊಡ್ಡ ದುರಂತ ಆಗಿತ್ತು ಆ ಟೈಮಲ್ಲಿ 24ರಲ್ಲಿ. ಈಗ ಆ ಒಂದು ಪ್ರಕರಣದ ವಿಚಾರಣೆ ಮತ್ತೆ ಮುಂದುವರಿತಾ ಇದೆ. ನೋಡಿ, ನಟ ಅಲ್ಲು ಅರ್ಜುನ್ಗೆ ಈಗ ಕೋರ್ಟ್ ಸಮನ್ಸ್ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಅಲ್ಲು ಅರ್ಜುನ್ಗೆ ಯಾವ ರೀತಿಯಾಗಿ ಕಾನೂನಿನ ಸಂಕಷ್ಟ ಎದುರಾಗತ್ತೆ ಅನ್ನುವಂಥ ಪ್ರಶ್ನೆ ಈಗ ಹೈದರಾಬಾದ್ನ ನಾಂಪಲ್ಲಿ ಕೋರ್ಟ್ನಿಂದ ನೋಟಿಸ್ ಜಾರಿಯಾಗಿರೋದ್ರಿಂದಾಗಿ ಸಹಜವಾಗಿ ಈ ಕೋರ್ಟಲ್ಲಿ ಅಥವಾ ಈ ವಿಚಾರಣೆಯ ಸಂದರ್ಭದಲ್ಲಿ ಕಾನೂನಿನ ರೀತಿಯಲ್ಲಿ ಏನೆಲ್ಲ ಸಮಸ್ಯೆ ಆಗತ್ತೆ, ಏನೆಲ್ಲ ಎದುರಿಸಬೇಕಾಗತ್ತೆ ಅನ್ನೋದು 22ನೇ ತಾರೀಕಿಗೆ ಹಾಜರಾಗಬೇಕು ಅನ್ನುವಂಥ ನೋಟಿಸ್ ಹೋಗಿದೆ. ಸಂಧ್ಯಾ ಥಿಯೇಟರ್ನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಕಾಲ್ತುಳಿತ ಆಗತ್ತೆ. ಅಲ್ಲಿ ಚಿಕ್ಕಡಪಲ್ಲಿ ಪೊಲೀಸರಿಂದ ನಟನ ವಿರುದ್ಧ ಎಫ್ಐಆರ್ ದಾಖಲಾಗತ್ತೆ. ಇದಕ್ಕೆಲ್ಲ ಕಾರಣ ನಟ ಅಂಥೇಳಿ. ಆವಾಗ ಬೇರೆ ರೀತಿಯಾಗಿತ್ತು, ಅದೆಲ್ಲ ರಾಜಕಾರಣವನ್ನು ಬಳಸಿ ತದನಂತರ ಹೇಗೋ ಅದರಿಂದ ಆಚೆ ಬಂದಿದ್ರು ನಟ ಅಲ್ಲು ಅರ್ಜುನ್. 24ರಲ್ಲಿ ಅಂದರೆ 2024 ಡಿಸೆಂಬರ್ 4ರಂದು ನಡೆದಿರುವಂಥ ದುರಂತ ಇದು. ಸೊ ಅಲ್ಲಿ ಈಗ ಆ ಟೈಮಲ್ಲಿ ಥಿಯೇಟರ್ ಮ್ಯಾನೇಜ್ಮೆಂಟ್ಗೆ A1 ಆರೋಪಿ, ಅದರ ಜೊತೆಗೆ 10 ಜನ ಇದ್ದಾರೆ. 11ನೇ ಆರೋಪಿ ನಟ ಅಲ್ಲು ಅರ್ಜುನ್ ಅವರು. ಸೊ ಅಲ್ಲಿ ಆವಾಗ ಎಫ್ಐಆರ್ ಅಲ್ಲಿ ಇರೋದು ಇವರೇ ಕಾರಣ. ಅಂದರೆ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲಿಲ್ಲ. ಒಬ್ಬ ಹೀರೋ ಬರ್ತಾನೆ ಅಂತ ಹೇಳಿದ್ರೆ ಸಹಜವಾಗಿ ಅಭಿಮಾನಿಗಳು ಬರ್ತಾರೆ. ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲಿಲ್ಲ. ಇವರ ನಿರ್ಲಕ್ಷ್ಯದಿಂದಾಗಿ ಈ ರೀತಿಯ ದುರಂತ ಆಗಿದೆ, ಅಭಿಮಾನಿಗಳು ಸಾವನ್ನಪ್ಪಿದ್ದಾರೆ ಅನ್ನೋದು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಕ್ಷಾ. ನೇರ ಸಂಪರ್ಕದಲ್ಲಿದ್ದಾರೆ. ರಕ್ಷಾ, 2024ರಲ್ಲಿ ನಡೆದಿರುವಂತಹ ಘಟನೆ ಇದು ಮತ್ತೆ ಈಗ ಬೆಳಕಿಗೆ ಬರ್ತಾ ಇದೆ. ಸೊ ಕಾನೂನಿನ ರೀತಿಯಲ್ಲಿ ಯಾವ ರೀತಿ ಸಂಕಷ್ಟ ಎದುರಾಗಬಹುದು ಈ ಒಂದು ಪ್ರಕರಣದಲ್ಲಿ ನಟನಿಗೆ? ಎಸ್ ಹೇಮಕುಮಾರ್, ನಾವು ನೋಡ್ಬೋದು ಈ ಪುಷ್ಪ 2 ಯಾವ ಮಟ್ಟಿಗೆ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತೋ ಅದೇ ರೀತಿ ಆ ಸಂದರ್ಭದಲ್ಲಿ ಮತ್ತೊಂದು ಸುದ್ದಿ ಮಾಡಿದ್ದು ಅಂತಂದ್ರೆ ಈ ಸಿನಿಮಾದ ಪ್ರೀಮಿಯರ್ ಶೋ ಸಂದರ್ಭದಲ್ಲಿ ಆದಂತಹ ಕಾಲ್ತುಳಿತ ಮತ್ತು ಆ ಕಾಲ್ತುಳಿತದಿಂದ ರೇವತಿ ಅನ್ನುವಂಥ ಒಬ್ಬ ಮಹಿಳೆ ಕೂಡ ಸಾವನ್ನಪ್ಪಿದ್ರು. ಹಾಗೆ ಅವರ ಮಗನಿಗೂ ಕೂಡ ಸಾಕಷ್ಟು ಗಾಯಗಳಾಗಿತ್ತು. ಈ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂಥ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿಲ್ಲ, ಹಾಗೆ ಸುರಕ್ಷತಾ ಕ್ರಮಗಳನ್ನ ಇಟ್ಕೊಂಡು ಪ್ರೀಮಿಯರ್ ಶೋ ಅನ್ನ ಮಾಡಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸರು ವರದಿಯನ್ನ ಕೂಡ ಸಲ್ಲಿಸಿದ್ರು. ಹಾಗೆ ಈ ಒಂದು ಕೇಸ್ನಲ್ಲಿ ಅಲ್ಲು ಅರ್ಜುನ್ ಅವರು 11ನೇ ಆರೋಪಿ ಕೂಡ ಆಗಿದ್ದಾರೆ. ಸೊ ಸಾಮಾನ್ಯವಾಗಿ ಒಬ್ಬ ಸ್ಟಾರ್ ನಟನ ಸಿನಿಮಾ ರಿಲೀಸ್ ಆಗ್ತದೆ, ಅದು ಕೂಡ ದೊಡ್ಡ ಮಟ್ಟದ ಒಂದು ಸಿನಿಮಾ ರಿಲೀಸ್ ಆಗ್ತದೆ ಅಂತಂದಾಗ ಆ ಥಿಯೇಟರ್ನಲ್ಲಿ ಅಷ್ಟೇ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಬೇಕು. ಜನರು ಬರೋದು ಹೋಗೋದು ಏನಿದೆ ಅದೆಲ್ಲವನ್ನು ಕೂಡ ನೋಡ್ಕೊಳ್ಬೇಕಾಗುತ್ತೆ. ಆದರೆ ಆ ಸಂದರ್ಭದಲ್ಲಿ ಏನು ಹೈದರಾಬಾದ್ನ ಸಂಧ್ಯಾ ಥಿಯೇಟರ್ನಲ್ಲಿ ಪ್ರೀಮಿಯರ್ ಶೋ ಅನ್ನು ಅರೇಂಜ್ ಮಾಡಲಾಗಿತ್ತು, ಅಲ್ಲಿ ಯಾವುದೇ ರೀತಿಯಾದಂತಹ ಒಂದು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿಲ್ಲ. ಹಾಗೆ ಅಲ್ಲಿ ನಡೆಯುವಂತಹ ಎಲ್ಲ ಘಟನೆಗಳಿಗೂ ಕೂಡ ಥಿಯೇಟರ್ ಇದು ಕ್ರಮವನ್ನು ವಹಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಮಾತುಕತೆ ಕೂಡ ಆಗಿತ್ತು. ಇದೀಗ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ನಾಂಪಲ್ಲಿ ಕೋರ್ಟ್ ಏನಿದೆ ಅಲ್ಲು ಅರ್ಜುನ್ ಸೇರಿ ಮತ್ತು ಉಳಿದ 22 ಆರೋಪಿಗಳಿಗೆ ಇದೀಗ ನೋಟಿಸ್ ಅನ್ನ ನೀಡಿರುವಂತದ್ದು. ನೋಟಿಸ್ ಅನ್ನ ನೀಡಿ ಜೂನ್ 22ಕ್ಕೆ ಕೋರ್ಟ್ಗೆ ಹಾಜರಾಗಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ತಿಳಿಸಿದೆ. ಮುಂದೆ ಏನಾಗುತ್ತೆ ಅಂತಂದ್ರೆ ಸದ್ಯ ಏನು ಈ ಒಂದು ಇದರಲ್ಲಿ 11ನೇ ಆರೋಪಿ ಅಲ್ಲು ಅರ್ಜುನ್ ಇರೋದ್ರಿಂದ ಕಾನೂನು ಕ್ರಮ ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ, ಹಾಗೆ ಈ ಕೇಸ್ ಯಾವ ರೀತಿಯಾಗಿ ಮುನ್ನಡೆಯುತ್ತೆ ಅನ್ನುವಂಥದ್ದನ್ನ ಇನ್ನೇನು ಕಾದು ನೋಡಬೇಕಾಗುತ್ತೆ ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ರಕ್ಷಾ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.